ಯುಗಾದಿ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಯುಗಾದಿ ಹಬ್ಬದ ದಿನ. ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಮುಗಿಸ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ 2 ಬಾತ್ರೂಮ್ಗಳು ಬ್ಯುಸಿ ಇದೆ. ಆ ಟೈಮಲ್ಲಿ ಏನು ಮಾಡೋಣ ಅಂದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ದೋಸೆಗೆ ಹಾಕಿದ್ದೆ, ದೋಸೆ ಹಿಟ್ಟಿದೆ, ಅದಕ್ಕೆ ಪೀನಟ್ ಚಟ್ನಿ ಮಾಡ್ತಾ ಇದ್ದೀನಿ. ಕಡಲೆಕಾಯಿ ಬೀಜದ ಚಟ್ನಿ, ಅದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟನ್ನು ಹುರ್ಕೊಂಡು ಆಮೇಲೆ ಇದನ್ನು ರುಬ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ತೀನಿ. ಮಾರ್ನಿಂಗ್ ಸ್ನೇಹಿತರೆ, ಈಗ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಸೀರೆ ಉಟ್ಕೊಳ್ಬೇಕು, ಬಟ್ ಸೀರೆ ಈಗಲೇ ಉಡೋದಿಲ್ಲ. ಸ್ವಲ್ಪ ತಿಂಡಿಗೆ ರೆಡಿ ಮಾಡಬೇಕು, ಸ್ವೀಟ್ ರೆಡಿ ಮಾಡಬೇಕು. ಅದಾದಮೇಲೆ ಪೂಜೆ ಟೈಮ್ಗೆ ಸೀರೆ ಉಟ್ಕೊಳ್ಳೋಣ ಅಂತ. ಆದರೆ ಏನೂ ಇಲ್ಲದೆ, ಕಿವಿಗೆ ಕೈಗೆ ಕತ್ತಿಗೆ ಏನೂ ಇಲ್ಲದೆ ಮಾಡಬೇಕಲ್ಲ ಹಬ್ಬದ ದಿನ ಅಂದ್ಬಿಟ್ಟು ಎಲ್ಲನೂ ಈಗ ಹಾಕ್ಕೊಂಡಿದ್ದೀನಿ. ಸೊ ಈಗ ಹೋಗ್ಬಿಟ್ಟು ತಿಂಡಿ ರೆಡಿ ಮಾಡ್ತೀನಿ. ನಮ್ಮ ಸ್ನಾನ ಮಾಡಿ ಬಂದಮೇಲೆ ಅವಳಿಗೆ ಜ್ಯುವೆಲ್ರೀಸ್ ಎಲ್ಲ ಹಾಕಬೇಕು. ಅವಳಿಗೆ ನಾನು ಜ್ಯುವೆಲ್ರೀಸ್ ಜಾಸ್ತಿ ಹಾಕೋದಿಲ್ಲ. ಅವಳಿಗೆ ಏನೋ ಒಂಥರ ಕೆರೆತ ಶುರು ಆಗಿಬಿಡುತ್ತೆ, ಜಾಸ್ತಿ ದಿನ ಹಾಕಿ ಬಿಡೋಂಗೂ ಇಲ್ಲ. ಆ್ಯಂಡ್ ಆಟಾಡೋದಕ್ಕೆ ಹೋಗ್ತಾಳಲ್ವಾ, ಎಲ್ಲೆಲ್ಲಿ ಹೋಗ್ತಾಳೋ, ಎಲ್ಲಾದರೂ ಮಿಸ್ ಆದರೆ ಅಂದ್ಬಿಟ್ಟು ನಾನು ಹಾಕೋದಿಲ್ಲ ಡೈಲಿ. ಅವಳಿಗೆ ಊರಿಗೆ ಹೋದಾಗಲೂ ಅಷ್ಟೇ, ಅವಳು ಗ್ರೌಂಡಲ್ಲೆಲ್ಲನೂ ಆಟಾಡೋದಕ್ಕೆ ಹೋಗ್ತಾಳೆ, ಅದಕ್ಕೆ ಅಲ್ಲೂ ಕೂಡ ಹೋದಾಗ ಹಾಕೋದಿಲ್ಲ. ಬಟ್ ಇಲ್ಲಿ ಹೇಳ್ತೀನಿ ಅವಳಿಗೆ, ನೀ ಎಲ್ಲೂ ಹೋಗ್ಬೇಡಮ್ಮ, ಇಲ್ಲೇ ಕಾರಿಡಾರಲ್ಲೇ ಇರೋ. ಅಟ್ಲೀಸ್ಟ್ ಕಾರಿಡಾರಲ್ಲಿ ನಮ್ಮದು CCTV ಕ್ಯಾಮ್ರಾಸ್ ಇದೆ. ಸೊ ಅಲ್ಲೇನಾದರೂ ಮಿಸ್ ಆದರೆ ಚಾನ್ಸಸ್ ಇರುತ್ತೆ ಸಿಗೋವಂಥದ್ದು. ಹಾಗಾಗಿ ಇವತ್ತು ಹಬ್ಬದ ದಿನ ಅವಳಿಗೆ ಸ್ವಲ್ಪ ಜ್ಯುವೆಲ್ರೀಸ್ ಹಾಕೋಣ. ಸೊ ಬನ್ನಿ, ಅವಳು ಸ್ನಾನ ಮಾಡಿ ಬರಲಿ, ಆಮೇಲೆ ಹಾಕೋಣ. ಈಗ ಹೋಗ್ಬಿಟ್ಟು ನಾನು ತಿಂಡಿ ರೆಡಿ ಮಾಡ್ತೀನಿ. ಸ್ನಾನ ಮಾಡಿ ಬಂದ ತಕ್ಷಣನೇ ಮೊದಲು ಜಾಮೂನ್ ಮಾಡ್ತಾ ಇದ್ದೀನಿ. ಇದು ನೈವೇದ್ಯಕ್ಕೆ ಅಂದ್ಬಿಟ್ಟು. ಸೊ 1 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ ಜಾಮೂನ್ನ ಪ್ರೀಮಿಕ್ಸ್ಗೆ. ಆ್ಯಕ್ಚುಲಿ 1 ಕಪ್ ಸಾಕಾಗಲಿಲ್ಲ, ಇನ್ನೂ ಒಂದು 1/2 ಕಪ್ ಹಾಕಿದ್ದೀನಿ. ಅಂದರೆ 1.5 ಕಪ್ ಹಾಕಿದ್ದೀನಿ. 1.5 ಕಪ್ಗೆ 2 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಪುಡಿನ ಹಾಕ್ಬೋದು, ಅಥವಾ ನಾನು ಏಲಕ್ಕಿನೇ ಹಾಕ್ಬಿಡ್ತಾ ಇದ್ದೀನಿ. ಇದರ ಜೊತೆ ಸ್ವಲ್ಪ ಕಲರ್ಗೆ ಕೇಸರಿ ಹಾಕ್ತಾ ಇದ್ದೀನಿ. ಕೇಸರಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಕೂಡ ಬರುತ್ತೆ. ಒಂದು ಕಡೆ ಒಂದು ಸ್ಟವ್ ಮೇಲೆ ಸಣ್ಣ ಉರಿ ಮಾಡಿ ಬಿಟ್ಬಿಟ್ರೆ ನಾವು ಜಾಮೂನ್ ಕಲಸಿ ಅದನ್ನು ಹುರಿಯೋ ತನಕ ಅದು ಕೂಡ ಆಗುತ್ತೆ. ಇದು 1 ಸ್ಟ್ರಿಂಗ್ ಬರಬೇಕು ಅಂತಿಲ್ಲ, ತುಂಬ ತೆಳ್ಳ ಆಗಬಾರ್ದು. ನೀರು ಕಡಿಮೆ ಹಾಕಿದ್ದೀವಲ್ಲ, ತುಂಬ ಬೇಗನೆ ಕರಗತ್ತೆ. ಆ್ಯಂಡ್ ಕೈಯೆಲ್ಲ ಅಂಟನ್ಬೇಕು, ಜಿಡ್ಡಿರಬೇಕು ಅಷ್ಟೇ, ಎಳೆ ಬರಬಾರ್ದು.
ಜಾಮೂನ್ ಕಲಸೋದಕ್ಕೆ ಹಾಲು ಹಾಕೊಳ್ಬೋದು. ಅದಿಲ್ಲ ಒಂದು 2-3 ಸ್ಪೂನ್ ಹಾಕೊಂಡ್ರು ಸಾಕಾಗ್ಬಿಡುತ್ತೆ. ಜಾಸ್ತಿ ಹಾಕ್ಬಿಟ್ರೆ ತುಂಬ ಬೇಗ ತೆಳ್ಳ ಆಗ್ಬಿಡುತ್ತೆ. ಸೊ ಒಂದು 2 ಸ್ಪೂನ್ ಹಾಕೊಂಡು ಇದನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬಾ ತೆಳ್ಳ ಆಗ್ಬಿಟ್ಟಿದೆ ಅಂದರೆ ಒಂದು 5-10 ನಿಮಿಷ ಬಿಟ್ಬಿಡಿ. ಹಾಗೇನೆ ಅದು ಮತ್ತೆ ಡ್ರೈ ಆಗುತ್ತೆ, ನೀರು ಹೇಳ್ಕೊಂಡು ಡ್ರೈ ಆದಂಗೆ ಆಗುತ್ತೆ. ಆವಾಗ ಮತ್ತೊಂದು ಸಾರಿ ನಾದ್ಕೊಂಡು ಇದನ್ನು ಉಂಡೆ ಮಾಡೋದಕ್ಕೆ ಶುರು ಮಾಡ್ಬೋದು. ಏನಾಗುತ್ತೆ ಗೊತ್ತಾ, ಮೊದಲೇನೆ ಸ್ವಲ್ಪನೇ ನೀರು ಹಾಕೊಂಡು ಡ್ರೈ ನಾವು ಕಲಿಸ್ತಾ ಇದ್ರೆ ರೌಂಡ್ ಸ್ಮೂತ್ ಬರೋದಿಲ್ಲ, ಒಂಥರ ಗಟ್ಟಿ ಆಗ್ಬಿಡುತ್ತೆ. ತುಂಬ ಅಮುಕ್ಬೇಕಾಗತ್ತೆ. ಜಾಮೂನ್ ಕಲಿಸ್ಬೇಕಾದ್ರೆ ತುಂಬ ಅಮುಕ್ಬಾರ್ದು. ಅದಕ್ಕೆ ಸ್ವಲ್ಪ ನೀರು ಆದರೂ ಕೂಡ ಒಂದು 5-10 ನಿಮಿಷ ಬಿಟ್ಬಿಟ್ರೆ ಸರಿ ಹೋಗುತ್ತೆ. ನನ್ನ ಸಹಾಯಕ್ಕೆ ಸಾನು ಕೂಡ ಬಂದಿದ್ದಾಳೆ ನೋಡಿ. ಅವಳಿಗೂ ಕೂಡ ಜಾಮೂನ್ ಮಾಡೋದು ಇಷ್ಟ, ಜಾಮೂನ್ ತಿನ್ನೋದು ಇಷ್ಟ. ಸೊ ಇವತ್ತು ಬೇಗ ಆಗುತ್ತೆ, ಇಬ್ರು ಮಾಡ್ತಿದ್ದೀವಲ್ಲ. ಪೂಜೆ ಟೈಮು ನೈವೇದ್ಯಕ್ಕೆ ರೆಡಿ ಆಯಿತು. ಜಾಮೂನ್ ಮಾಡಿದ್ನಲ್ಲ, ಜಾಮೂನ್ ಆಯಿತು. ಇವತ್ತು ದೇವ್ರ ಪೂಜೆ ರೆಡಿ ಮಾಡ್ತಾ ಇರೋದು ರಾಜೇಶ್ ಅವರು. ಪ್ಯಾಕೆಟ್ ಕ್ಯಾಲೆಂಡರಲ್ಲಿ ಒಂದು ಶ್ಲೋಕ ಇದೆ. ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ನುವಾಗ ಹೇಳಬೇಕಾದ ಶ್ಲೋಕ. ಇದು ನನಗೆ ನೆನಪಿರಲಿಲ್ಲ. ನಮ್ಮಮ್ಮ ಇವಾಗ ವಿಶ್ ಮಾಡೋದಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ತಿನ್ನಬೇಕಾದ್ರೆ ಅದನ್ನು ಹೇಳ್ಕೊಂಡು ತಿನ್ನು ಅಂತ ಹೇಳಿದ್ರು. ಸೊ ಇದು ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ನಿಂಬಕಂದಳ, ನಿಂಬ ಅಂದರೆ ಬೇವು, ನಿಂಬಕಂದಳ ಅಂದರೆ ಅದ್ರ ಹೂವು ಇರ್ಬೋದು. ಎಕ್ಸಾಕ್ಟ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ತಿಳಿಸಿ. ಇದನ್ನು ನಮ್ಮಮ್ಮ ಇದರಲ್ಲಿ ಏನೂ ಬರ್ದಿಲ್ಲ, 2 ಸಾರಿ 3 ಸಾರಿ ಅಂತ. ನಮ್ಮ 3 ಸಾರಿ ಹೇಳ್ಬಿಡ್ತೀನಿ ಅಂದರು. ಸೊ ಈಗಲೇ ಓದ್ಬಿಡ್ತೀನಿ. ಹ್ಯಾಪಿ ಯುಗಾದಿ. ಸಿನಿಮಾ ಇದೆಯಾ ಬಾಪಟ ಇಲ್ಲಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಓಕೆ, ಇದು ನಮ್ಮ ಗುಡಿ. ಕಾಣಲ್ಲ ಅಲ್ಲ. ಪ್ರತಿ ವರ್ಷ ಯುಗಾದಿ ಹಬ್ಬ ಕೂರ್ಗೆ ಹೋಗ್ತಿದ್ವಿ, ಈ ವರ್ಷ ಮಿಸ್. ಹ್ಯಾಪಿ ಯುಗಾದಿ. ಬಾಯ್. ಫೋಟೋ ಗಾಡಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ
दीपेन साध्यते सर्वं संध्यादीपं नमोस्तुते विष्णुपत्नी नमोस्तुभ्यं पादस्पर्शं क्षमस्व मे आंगिकं भुवनं यस्य वाचिकं सर्ववाग्मयम् आहार्यं चन्द्रतारादि तं नमः सात्विकं शिवम् ನಾನು ಹೇಳ್ತೀನಿ ರಿಪೀಟ್ ಮಾಡಿದ್ರು ಶತಾಯುರ್ ಶತಾಯುರ್ शतायुर ವಜ್ರದೇಹಾಯ ವಜ್ರದೇಹಾಯ ಸರ್ವ ಸರ್ವ ಸಂಪತ್ ಸಂಪತ್ ಸಂಪತ್ಕರಾಯ ಚ ಸಂಪತ್ಕರಾಯ ಚ संपत्कराय च ಸರ್ವಾರಿಷ್ಟ ಸರ್ವಾರಿಷ್ಟ ವಿನಾಶಾಯ ವಿನಾಶಾಯ ನಿಂಬಕಂದಳ ನಿಂಬಕಂದಳ ಭಕ್ಷಣಂ ಭಕ್ಷಣಂ. ಸೊ ಪೂಜೆ ಆದ ತಕ್ಷಣನೇ ನೈವೇದ್ಯ ಭಕ್ಷಣಂ. ಹ್ಯಾಪಿ ಯುಗಾದಿ ರಜಾ. ಜಾಮೂನ್ ಚೆನ್ನಾಗೇ ಇರುತ್ತೆ, ಹೋಗ್ತೀನಿ ಹೋಗು, ಆಮೇಲೆ ದೋಸೆ ಹಾಕ್ಕೊಡ್ತೀನಿ. ಸ್ನೇಹಿತರೆ, ಈಗ ತಿಂಡಿ ಮುಗಿಸಿದ್ದೀವಿ. ನಾನು ಮತ್ತೆ ಸಾನು ಲೈಟಾಗಿ ದೋಸೆ ಮಾಡಿದ್ವಿ. ದೋಸೆ ಮಾಡಿಬಿಟ್ಟಿದ್ನಲ್ಲ ಅಂತ, ಇಲ್ಲಾಂದರೆ ಒಂದು 2 ಜಾಮೂನ್ ತಿಂದಿದ್ರೆ ಇನ್ನೂ 1 ಅವರ್ ನನಗೆ ತಡಿತಾ ಇತ್ತು, ಹೊಟ್ಟೆ ಏನು ಹಸಿತಾ ಇರಲಿಲ್ಲ. ಬಟ್ ಟೈಮ್ ಆಗಿಬಿಟ್ಟಿದೆಯಲ್ಲ ಅಂತ ಸ್ವಲ್ಪ ತಿಂದೆ. ಅಂದರೆ ಈಗ ಮತ್ತೆ ಅಡುಗೆ ಮಾಡೋದಕ್ಕೆ ಎನರ್ಜಿ ಬೇಕಲ್ವಾ, ಹಾಗಾಗಿ ಈಗ ಸಾನು ಕಳಿಸ್ತಾ ಇದ್ದೀನಿ. ಹೋಗಮ್ಮ, ಏನಾದರೂ ಆಟ ಆಡೋದಕ್ಕೆ ಬಂದರೆ ಹೋಗಿ ನೋಡು ಅಂದರೆ, ಇಲ್ಲಾಂದರೆ ಟಿ ವಿ ಮುಂದೆ ಕೂತಿರ್ತಾರೆ. ಓದಂಗಂತೂ ಇಲ್ಲವೇ ಇಲ್ಲ. ಅದು ಬಿಟ್ಟರೆ ರಾಜೇಶು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹೋಗಿ ಬರ್ತೀನಿ ತಡಿ ಅಂತ ಹೇಳ್ಬಿಟ್ಟು ಅವ್ರು ತಿಂಡಿ ಮಾಡಿಲ್ಲ. ನಾವು ಈಗ ತಿಂಡಿ ಮಾಡಿ ಈಗ ಅಡುಗೆಗೆ ಶುರು ಮಾಡ್ತೀವಿ. ಅಡುಗೆಗೆ ಇವತ್ತು ಮೆನ್ಯೂ ನಿಮಗೆ ಹೇಳ್ತೀನಿ. ನಿನ್ನೆ ವ್ಲಾಗಲ್ಲಿ ಒಬ್ಬರು ಹೇಳಿದರು ಹಬ್ಬದ ಅಡುಗೆ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಹೇಳಿಬಿಟ್ಟು, ಹಾಗಾಗಿ ಇವತ್ತು ರೆಕಾರ್ಡ್ ಮಾಡ್ತೀನಿ. ಹೋಗಿ ನೋಡು ಬಾ. ಯಾರು ಫ್ರೆಂಡ್ಸ್ ಬಂದಿಲ್ಲ ಅಂದರೆ ಡೌಟು ಇವತ್ತು ಬರ್ತಾರೋ ಇಲ್ವೋ ಅಂತ, ನೋಡ್ಕೊಂಡು ಬಾ. ಪಲ್ಯದಿಂದ ಶುರು ಮಾಡೋಣ. ಕೋಸಂಬರಿ ಮಾಡ್ತೀನಿ, ಕೋಸಂಬರಿ ಬೀನ್ಸ್ ಪಲ್ಯ ಮಾಡ್ತೀನಿ. ಅದ್ರ ಜೊತೆ ಒಂದು ಗೊಜ್ಜಿಗೆ ನಿನ್ನೆ ಏನಾಯಿತು ಅಂದರೆ ಕಾಬೂಲ್ ಚೆನ್ನಾಗಿ ಬರುತ್ತಲ್ವಾ ದಪ್ಪದು, ಅದು ಇದೆ ಅಂತ ಅಂದ್ಕೊಂಡು ನಾನು ತಗೊಂಡಿಲ್ಲ. ಅದು ಚೂರಿದೆ, ಅದು ಗೊಜ್ಜು ಮಾಡಿದ್ರೆ ಸಾಕಾಗಲ್ಲ. ಸೊ ಅದ್ರ ಜೊತೆ ಆಲೂಗೆಡ್ಡೆ ಸೋಯಾ ಚಂಕ್ ಕೂಡ ಹಾಕೋಣ ಅಂತಿದ್ದೀನಿ. ಅದು 3 ಆಯ್ತಾ. ಹಪ್ಪಳ, ಆಮೇಲೆ ವಡಾ, ಮಸಾಲೆ ವಡಾ ಮಾಡೋಣ ಅಂದ್ಕೊಂಡಿದ್ದೆ. ಎವ್ರಿ ಹಬ್ಬಕ್ಕೂ ನಾನು ಇಲ್ಲಿದ್ದಾಗ ಮಾಡೇ ಮಾಡ್ತೀನಿ ಅದನ್ನು, ಅದಕ್ಕೆ ಬೇಡ ಈ ಸಾರಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಏನು ಗೊತ್ತಾ, ನೈವೇದ್ಯ ಮಾಡಬೇಕಾದ್ರೆ ಸರ್ಟೈನ್ ಥಿಂಗ್ಸ್ಗಳನ್ನ ಮಾಡಲೇಬೇಕು. ಲೈಕ್ ಒಬ್ಬಟ್ಟು ಮಾಡಬೇಕು, ವಡಾ ಮಾಡಬೇಕು, ಸಾರು ಮಾಡಬೇಕು. ಇವತ್ತು ನಾವು ಇಲ್ಲಿ ನೈವೇದ್ಯ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ. ನಾವು ಗುಡಿ ನಿಲ್ಲಿಸಿದಿದ್ರೆ ಅದಕ್ಕೆ ನೈವೇದ್ಯ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಲೇಬೇಕಿತ್ತು. ಇವತ್ತು ಗುಡಿ ನಿಲ್ಲಿಸ್ತಿಲ್ವಲ್ಲ, ಆ ಥರ ನಮಗೆ ಇದೇ ಮಾಡಬೇಕು ಅಂತೇನಿಲ್ಲ, ಏನಾದರೂ ಮಾಡ್ಬೋದು. ಹಾಗಾಗಿ ನಾನು ಇವತ್ತು ಸ್ವೀಟ್ಗೆ ಜಾಮೂನ್ ಮಾಡಿದ್ದು, ಬೋಂಡ, ಆಮೇಲೆ ರೈಸ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ನು, ಸೊ ನೆನ್ನೆ ತಗೊಂಡು ಬಂದೆ. ಇದಕ್ಕೂ ಬೇಕಲ್ವಾ. ಇವತ್ತೊಂದು ದಿನ ನಮ್ಮನೇಲಿ ತಿಂಡಿಗೆ ಇದು ಮಾಡ್ತಾ ಇದ್ದಿದ್ದು, ಬಟ್ ನನಗೆ ನೆನ್ನೆ ಪ್ರಿಪೇರ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಮಾಡ್ತೀನಿ. ಅದ್ರ ಜೊತೆ ತಿಳಿ ಸಾರು ಯಾವುದು ಅಂದರೆ ಒಬ್ಬಟ್ಟು ಸಾರು ಮಾಡ್ತಾರಲ್ಲ, ಅದೇ ಮಾಡ್ತೀನಿ. ಸೊ ಎಲ್ಲನೂ ಸ್ವಲ್ಪ ಮಾಡಬೇಕು, ಯಾಕಂದರೆ ನಾಳೆ ಮತ್ತೆ ನಾನ್ ವೆಜ್ ಮಾಡಬೇಕು. ಸೊ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಸೊ ನನ್ನ ಸೀರೆನ ನಿಮಗೆ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಚಾಪಿಂಗ್ ಶುರು ಮಾಡೋಣ. ಕುತ್ಕೊಂಡು ಚಾಪ್ ಮಾಡೋಣ.
ಸ್ನೇಹಿತರೆ 2 ಡಿಶ್ ಪ್ರಿಪೇರ್ ಆಗಿದೆ. ಬಾಕಿದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೀನ್ಸ್ ಕಟ್ ಮಾಡಿದೆ ಕೂತ್ಕೊಂಡು, ಹಾಗೆ ಬೋಂಡ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡೆ. ಸಖತ್ತು ಶೆಕೆ ಆಗಲಿಲ್ಲ ಸೀರಿಯಲ್ ಕೂತ್ಕೊಳ್ಳೋದಕ್ಕೆ. ನಾನು ಅಂದ್ಕೊಂಡೆ ಊಟ ಮಾಡೋ ತನಕ ಸೀರಿಯಲೇ ಇರೋಣ ಅಂತ, ಆಗಲಿಲ್ಲ. ಇಲ್ಲಿ ಗಾಳಿನೂ ಹಾಕೊಳ್ಳೋದಕ್ಕಾಗಲ್ಲ. ಕೂಲರ್ ಹಾಕಿದ್ರೆ ಗ್ಯಾಸ್ ಸ್ಟವ್ ಆಫ್ ಆದಂಗೆ ಆಗುತ್ತೆ. ಸಖತ್ತು ಶೆಕೆ ಆಗ್ತಾ ಇದೆ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ಬಂದೆ. ಬೇಗ ಬೇಗ ಅಡುಗೆ ಮಾಡಬೇಕು. ಇದೂ ಹಾಕೊಳಕ್ಕಾಗ್ತಾ ಇಲ್ಲ, ಅದಕ್ಕೆ ಇಟ್ಬಿಡೋಣ ಅನ್ನಿಸ್ತಾ ಇದೆ. ಸೊ ಈಗ 2 ಡಿಶ್ ರೆಡಿ ಆಗಿದೆಯಾ. ಒಂದು ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು, ಇನ್ನು ಒಂದು ಕೋಸಂಬರಿ ರೆಡಿ ಆಯಿತು. ಇದನ್ನೀಗ ಒಂದು ಕಡೆ ಇಟ್ಬಿಟ್ಟು ಬೇರೆ ಶುರು ಮಾಡ್ಕೊಳ್ತೀನಿ. ಸ್ನೇಹಿತರೆ ಟೈಮು 3 ಗಂಟೆ 3:10 ಈಗ. ಇವಾಗ ಬಂದು ಕೂತ್ಕೊಂಡೆ. ರಾಜೇಶ್ಗೆ ಆಗಲೇ 2:15 ಆಯಿತು ರೆಡಿ ಎಲ್ಲನೂ. ಬೋಂಡ ಮಾಡಲಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಬೇಡ ಬೇಡ, ಊಟ ಮಾಡಬೇಕಾದ್ರೆ ಮಾಡುವಂತೆ ಅಂದರು. ಸರಿ, ಎಲ್ಲನೂ ಕಿಚನ್ ಕ್ಲೀನ್ ಮಾಡಿ ಕೆಳಗಡೆ ಎಲ್ಲನೂ ಕೂಡ ಈ ವೆಟ್ರಿಫೈಡ್ ಟೈಲ್ಸ್ ಮೇಲೂ ಸ್ವಲ್ಪ ಏನಾದರೂ ಬಿದ್ದರೆ, ಈಗ ಕಾಯಿ ತುರಿತೀವಲ್ವ ಅದರದ್ದು ಬಿದ್ರೂ ಕಾಣುತ್ತೆ. ಆ್ಯಂಡ್ ಕೂಲರ್ ಹಾಕಿರ್ತೀನಿ, ತರಕಾರಿ ಹೆಚ್ಚ್ತಾ ಇರ್ತೀನಿ, ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ಆರುತ್ತೆ. ಹಾಗಾಗಿ ಕಿಚನ್ ಫುಲ್ ಹರಡಿತ್ತು. ಸೊ ಕಿಚನ್ ಕ್ಯಾಬಿನೆಟು ಸ್ಟವ್ ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡಿ ಬಂದು ಕೂತ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಬಂದು ಕೂತ್ಕೊಂಡೆ, ಸಾನು ನನಗೆ ಹೊಟ್ಟೆ ಹಸಿತಾ ಇದೆ, ಕೊಡು ಈಗ ನಡಿ ಊಟ ಮಾಡೋಣ ಅಂತ. ಒಂದು 10 ನಿಮಿಷ ನಾನು ಇಲ್ಲಿ ಕೂತ್ಕೊಂಡು ಆಮೇಲೆ ಬರ್ತೀನಮ್ಮ ಅಂದ್ಬಿಟ್ಟು ಈಗ ಅವಳಿಗೆ ಜಾಮೂನ್ ತಿನ್ನೋದಕ್ಕೆ ಹೇಳಿದೆ. ಜಾಮೂನ್ ತಿಂತಾ ಇದ್ದಾಳೆ. ಆಫ್ಟರ್ 10 ಮಿನಿಟ್ಸ್ ಹೋಗ್ಬಿಟ್ಟು ನಾನು ಬೋಂಡ ಮಾಡಬೇಕು. ಬೋಂಡ ಮಾಡಿ ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ತಕ್ಷಣವೇ ಊಟ ಕೂತ್ಕೊಳ್ತೀವಿ. ಸಾಕಾಯಿತು ಸ್ನೇಹಿತರೆ. ಬಟ್ ಓಕೆ, ಇವತ್ತು ಅಷ್ಟೊಂದು ಜಾಸ್ತಿ ಅಂತ ಏನೂ ಅನ್ನಿಸ್ಲಿಲ್ಲ. ಯಾಕಂದರೆ ಒಬ್ಬಟ್ಟು ಮಾಡೋದಾಗಲಿ ಅಥವಾ ಮಸಾಲೆ ವಡ ಮಾಡೋದಾಗಲಿ ಇರಲಿಲ್ವಲ್ಲ. ಸೊ ಅಷ್ಟೊಂದು ರಿಸ್ಕಿ ಅನ್ನಿಸ್ಲಿಲ್ಲ. ಅದು ಇದ್ದಿದ್ರೆ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಹಿಡ್ಸತ್ತಲ್ವ. ನಾನೈತಿ ನೋಡ್ಬೇಕು. ನೀನಾದರೂ ಮಾಡಿದ ಯಾವ್ದಾದ್ರು ಚೆನ್ನಾಗಿಲ್ಲ ಸಿಕ್ತಲ್ಲಪ್ಪ. ಕಾಂಪ್ಲಿಮೆಂಟ್. ವೆರಿ ಗುಡ್. ಪಾಪ ಅವಳಿಗೆ ಹುಣ್ಣ ಬಿಟ್ಟಿದೆ ಬಾಯಲ್ಲಿ. ಹಾಗೆ ಗುಲ್ಕನ್ ಹೊಡೆದ ಚಾನ್ಸು ನನಗೆ ಹೇಳ್ತು. ಇಲ್ಲ ಮನೆಯಲ್ಲಿ ಉಪ್ಪು ಹಾಕೊಳ್ಳೇಬೇಕು ಅಂತೇನಿಲ್ಲ. ಇದೆ ಎಲ್ಲದಕ್ಕೂ ಕಲರ್ ನೋಡಿ ಟೆಕ್ಸ್ಚರ್ ನೋಡಿ ಮಾಡೋ ಥರ ಆಗಿದ್ದೀನಿ. ಇವತ್ತು ಒಂದು ಟೇಸ್ಟ್ ಮಾಡಲಿಲ್ಲ. ನಾನು ಟೇಸ್ಟ್ ಮಾಡಲಿಲ್ಲ ಅಂದರೆ ಅಡುಗೆನೇ ಮಾಡೋಳಲ್ಲ. ನೈವೇದ್ಯಕ್ಕೆ ಮಾಡಬೇಕಲ್ಲ. ಸೊ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಆ್ಯಂಡ್ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಸಾನು ಅಂದಿದ್ದು ನ್ಯೂ ಇಯರ್ ಅಲ್ವಾ ಮಮ್ಮ ಹೊರಗಡೆ ಹೋಗೋಣ ಅಂತ. ಇಲ್ಲ ಸೋನಿ, ಅದು ನಮ್ಮ ಕಲ್ಚರ್ದಲ್ಲ. ಅದು ನ್ಯೂ ಇಯರ್ ನಾವೇನೋ ಕಲ್ಚರಲ್ಲಿ ಇಲ್ಲ, ಬಟ್ ಸ್ಟಿಲ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ, ಖುಷಿ ಪಡೋದಕ್ಕೆ ಅದು ರೀಸನ್ನು. ಬಟ್ ನಮ್ಮ ನ್ಯೂ ಇಯರಲ್ಲಿ ನಾವು ಮನೆಯಲ್ಲೇ ಆರೋಗ್ಯಕರವಾಗಿ ಸ್ವಾದಿಷ್ಟವಾದ ತಿನಿಸುಗಳನ್ನು ಮಾಡಿ ತಿನ್ನಬೇಕು ಅಂತ ಹೇಳಿ ನಮ್ಮ ಸಾನಿಗೆ ಇಷ್ಟೆಲ್ಲ ವೆರೈಟಿ ಮಾಡಿದ್ದೀನಿ ಇವತ್ತು. ಹ್ಯಾಪಿ ಸೋನ. ನಮ್ಮ ನ್ಯೂ ಇಯರ್ ಆ್ಯಕ್ಚುಲಿ ಇದು
ಈಗ ಆಗಿದೆ ಸಂಜೆ 7 ಗಂಟೆ ಸ್ನೇಹಿತರೆ. ಸಾನು ಜೊತೆ ಕೂತ್ಕೊಂಡು ಆಟ ಆಡಬೇಕಂತೆ. ಪಾಪ ಅವ್ರ ಫ್ರೆಂಡ್ಸ್ ಯಾರೂ ಬಂದಿಲ್ಲ, ಸ್ವಲ್ಪ ಹೊತ್ತು ಬಂದಿದ್ರು, 1 ಅವರ್ ಏನೋ ಆಡ್ಕೊಂಡು ಹೋದರು. ಆಮೇಲೆ ನನಗೆ ಬೋರ್ ಆಗ್ತಾ ಇದೆ, ಬಾ ನನ್ನ ಜೊತೆ ಇನ್ನು ನೇಲ್ ಆರ್ಟ್ ಮಾಡ್ತೀನಿ, ನೆನ್ನೆ ಮಾಡಿದ್ದು ಚೆನ್ನಾಗಿ ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಈಗ ಕೂರಿಸ್ಕೊಂಡಿದ್ದಾಳೆ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಯುಗಾದಿ ಹಬ್ಬದ ದಿನ ಹೀಗಿತ್ತು. ನಾನು ಏನು ಅಡುಗೆ ಮಾಡಿದ್ನೋ ಅದನ್ನು ರೆಕಾರ್ಡ್ ಮಾಡಿದ್ದೀನಿ, ಬಟ್ ತುಂಬಾ ಲೆಂತಿ ಆಯಿತು ಅಂದ್ಬಿಟ್ಟು ನಾನು ಇವತ್ತು ಇದರಲ್ಲಿ ಶೇರ್ ಮಾಡಿಲ್ಲ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾಡಿದಂಥ ಎಲ್ಲ ಅಡುಗೆಗಳ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ ಸ್ನೇಹಿತರೆ. ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.